ಜೈಲಿನಿಂದ ರೇವಣ್ಣ ಅವರು ಬಿಡುಗಡೆಯಾಗ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರ ಅಸಲಿ ಆಟ ಈಗ ಶುರುವಾಗುತ್ತಾ ಅಂದರೆ ರಾಜಕೀಯದ ಆಟ ಅಂತ. ಯಾಕೆಂದರೆ ನೇರವಾಗಿ ಕಾಂಗ್ರೆಸ್ ನಾಯಕರ ಮೇಲೆ ವಾಗ್ದಾಳಿ ಮಾಡಿದ್ರು ಕುಮಾರಸ್ವಾಮಿ. ಈಗ ಮುಂದೇನು ಅಂತ ಜೈಲಿನಿಂದ ರೇವಣ್ಣ ವಾಪಸ್, HDK ಅವರ ಅಸಲಿ ಆಟ ಈಗ ಶುರುವಾಗುತ್ತಾ. ರೇವಣ್ಣ ಬಂಧನ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದರು ಕುಮಾರಸ್ವಾಮಿ. ಪೆನ್ ಡ್ರೈವ್ ಲೀಕ್ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿದರು. ರೇವಣ್ಣ ಬಂಧನದ ಹಿಂದೆ CM DCM ಸುರ್ಜೇವಾಲಾ ಕಾರಣ ಅಂತ ಕಿಡಿಕಾರಿದರು. ಷಡ್ಯಂತ್ರ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಸಿದರು. ನೇರವಾಗಿ DKಶ ವಿರುದ್ಧ ವಾಗ್ದಾಳಿ ನಡೆಸಿದರು ಕುಮಾರಸ್ವಾಮಿ. ಸೊ 3 ಜನರ ವಿರುದ್ಧ ರಾಜಕೀಯ ಬ್ಯಾಟಲ್ ಶುರು ಮಾಡ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವ ಪ್ರಶ್ನೆ. ಮತದಾನಕ್ಕೆ 5 ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನು ಬಿಟ್ಟಿದ್ದಾರೆ ಮಹಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ, ಅವ್ರಿಗೆ ಪೂರ್ತಿನೂ ಬರೋದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳುತ್ತೆ ಅವ್ರಿಗೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಪಾಪ ಕುಮಾರನಿಗೆ ನಂಗೆ ರಾಜೀನಾಮೆ ಬೇಕಂತೆ. ಅದೇನೋ ವಕೀಲರ ನಾಯಕದ ಪೈಪೋಟಿ ಅಂತೆ. ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಆಫೀಸರ್ಗಳಿಗೆ ಎದುರಿಸೋದು. ಅಸೆಂಬ್ಲಿ ಇದೆಲ್ಲ ತಗೊಂಡು ಬರಲಿ ಮಾತಾಡೋಣ. ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ DK ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ದೇವರಾಜೇಗೌಡನ ಜೊತೆ ಯಾಕೆ ಮಾತಾಡೋದಪ್ಪ ನೀನು? DK ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿ ಇಡಬೇಕು ಇಟ್ಕೊಂಡಿದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ ನೆನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದ್ರು ಸ್ವಲ್ಪ ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎದುರಿಸಕ ಹೇಳಿ. ಯಾವ ನಾಯಕ ಅಂತಾರು ಹೇಳಿ ಮಾತಾಡ್ತೀನಿ. ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ಯಾವ ನಾಯಕ ಅಂತಾರು ಹೇಳಿ ಮಾತಾಡ್ತೀನಿ. ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡ್ಕೊಳ್ಳಿ ಆ ಕಾರ್ತಿಕ್ನ. ನಮ್ಮ ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ ಒಂದು ಕುಟುಂಬ. TVಯವ್ರು ಹೇಳ್ತಾ ಇದ್ರು ನೂಲ್ನಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಈಗ ಯಾಕೆ ಡಿಸ್ಟೆನ್ಸು? ಅದೇ ತಾವು TVಯವ್ರು ತೋರಿಸಿದ್ರಿ ಪಕ್ಕದಲ್ಲಿ. ನನ್ನ ಮಗ ಬೇರೆ ಇಲ್ಲ, ಈ ಮಗ ಬೇರೆ ಇಲ್ಲ. ಒಪ್ಕೊ. ನೀನು ಯಾಕೆ ಜಾರ್ಕೋತಾ ಇದೆಯಾ ಮಿಸ್ಟರ್ ಕುಮಾರಸ್ವಾಮಿ? ನೀನು ಯಾಕೆ ಜಾರ್ಕೋತಾ ಇದೆಯಾ? ನಿನ್ನ ಕುಟುಂಬ ಅಲ್ಲ ಅಂತ. ಹೆಂಗೆ ಕುಟುಂಬ ಅಲ್ಲ ಅಂತ ಹೇಳೋಕ್ಕಾಗ್ತದೆ? ನೀನು ಯಾರು ದಡ್ರ? ಹಳ್ಳಿ ಜನ ನಾಗರಿಕರು ದಡ್ರ? ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲಾ? ಯಾರ್ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತ ಟಿಕ್ ಆಗ್ದಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡೋಣ ನೀನು ಸುರ್ಜೇವಾಲಾ? ನಿನಗೆ ಯಾವ ಜವಾಬ್ದಾರಿ? ನೀನು ಸರ್ಕಾರದಿಂದ ನೀವು ಯಾವಾಗ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು. ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿತೀನಿ. ಶ್ರೀನಿವಾಸ್ ಸರ್, ರೇವಣ್ಣ ಜೈಲು ಸೇರಿದ ನಂತರ ಹೆಚ್ಚು ಕಡಿಮೆ ಮೌನಕ್ಕೆ ಶರಣಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅಷ್ಟು ಸುಲಭಕ್ಕೆ ಈ ಯುದ್ಧವನ್ನು ಬಿಟ್ಕೊಡಲ್ಲ. ಈಗ ರೇವಣ್ಣ ಅವರು ಬೇರೆ ರಿಲೀಸ್ ಆಗ್ತಾ ಇದ್ದಾರೆ. ಮುಂದಿನ ರಾಜಕೀಯ ಆಟ ಹೇಗೆ ಅಂತ?
ಅರವಿಂದ್, ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡೇ ಒನ್ ಇಂದನೂ ಕೂಡ ಕುಮಾರಸ್ವಾಮಿ ಅವರು ಪ್ರಜ್ವಲ್ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪರವಾಗಿ ಮಾತನಾಡ್ತಿಲ್ಲ. ಆದ್ರೆ ರೇವಣ್ಣ ಅವರ ಬಂಧನ ವಿಚಾರದಲ್ಲಿ ಡೇ ಒನ್ ದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿರುವಂತದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ. ನೇರವಾಗಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಅವರು ಇದರ ಹಿಂದಿದ್ದಾರೆ ಅನ್ನುವಂಥ ಆರೋಪವನ್ನ ಅನೇಕ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ರು. ಈಗ ರೇವಣ್ಣ ಅವರು ಇವತ್ತು ರಿಲೀಸ್ ಆಗ್ತಿದ್ದಾರೆ. ಸಹಜವಾಗಿ ಈ ಒಂದು ಕೌಂಟರ್ಗೆ ಕುಮಾರಸ್ವಾಮಿ ಅವರು ಪ್ರತಿ ಕೌಂಟರ್ ಕೊಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ರೇವಣ್ಣ ಅವರನ್ನ ಉದ್ದೇಶಪೂರ್ವಕವಾಗಿ ಬಂಧನ ಮಾಡಲಾಗಿದೆ. ದೇವೇಗೌಡರ ಕುಟುಂಬವನ್ನ ಮುಗಿಸುವಂಥದ್ದು ಇದರಿಂದ ಇರುವಂತಹ ಷಡ್ಯಂತ್ರ, ಜೆಡಿಎಸ್ ಅನ್ನ ನಿರ್ನಾಮ ಮಾಡಬೇಕು ಅನ್ನುವಂಥದ್ದು ಇದರಿಂದ ಇರುವಂತಹ ಷಡ್ಯಂತ್ರ ಅನ್ನುವಂಥ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ರು. ಹಾಗಾಗಿ ಅದೆಲ್ಲದರ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ರಾಜಕೀಯ ಹೋರಾಟವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ. ಆದ್ರೆ ಒಂದಂತೂ ಸತ್ಯ, ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮನ್ನ ಹೆದರಾಕೊಂಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂತಹ ನೇರ ಎಚ್ಚರಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು. ಹಾಗಾಗಿ ಬಹುಶಃ ಕುಮಾರಸ್ವಾಮಿ ಅವರು ಏನಾದ್ರು ಮುಂದೆ ಹೋಗಿ ತಮ್ಮ ಬಳಿಯೂ ಕೂಡ ಒಂದು ಪೆನ್ ಡ್ರೈವ್ ಇದೆ, ಅದರಲ್ಲಿ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಕ್ರಮಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳನ್ನು ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದ್ರು. ಸೊ ಈಗ ರಾಜಕೀಯ ಬ್ಯಾಟಲ್ ನ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಅದೇನಾದ್ರೂ ಬಿಡುಗಡೆ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಒಂದಂತೂ ಸತ್ಯ, ರಾಜಕೀಯವಾಗಿ ದೇವೇಗೌಡರ ಕುಟುಂಬವನ್ನ ಮುಗಿಸಲು ಈ ರೀತಿಯಾದಂತಹ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಏನು ಕುಮಾರಸ್ವಾಮಿ ಅವರು ಮಾಡಿದ್ರು, ಅದನ್ನ ಮುಂದುವರಿಸಿಕೊಂಡೋಗಿ ಯಾರು ಈ ಷಡ್ಯಂತ್ರ ಮಾಡಿದ್ರು ಅವರ ವಿರುದ್ಧನೂ ಕೂಡ ರಾಜಕೀಯ ಬ್ಯಾಟಲ್ ಅನ್ನ ಕುಮಾರಸ್ವಾಮಿ ಅವರು ಮಾಡುವಂತಹ ಸಾಧ್ಯತೆ ಇದೆ. ಅದು ಯಾವ ರೀತಿ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಕಾಣಬೇಕಾಗ್ತದೆ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಹಜವಾಗಿ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರ ಹತ್ರ ಆ ಥರದ್ದೇನಾದರೂ ಆ ಪೆನ್ ಡ್ರೈವ್ನಲ್ಲೋ ಮತ್ತೊಂದೋ ಏನಾದರೂ ಒಂದಷ್ಟಿದ್ರೆ ಅದನ್ನೇನು ಹಾಗೆ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಸೇಡಿಗೆ ಸೇಡ್ ತೀರಿಸ್ಕೋಬೇಕು ಅಂತ ಆ ಕೆಲಸನೂ ಕೂಡ ಆಗಬಹುದು. ಮಹಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ, ಅವ್ರಿಗೆ ಪೂರ್ತಿನೂ ಬರೋದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳುತ್ತೆ ಅವ್ರಿಗೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಪಾಪ ಕುಮಾರಣ್ಣಗೆ ನಂಗೆ ರಾಜೀನಾಮೆಗೆ ಬೇಕಂತೆ. ಅದೇನೋ ಒಕ್ಕಲರ ನಾಯಕದ ಪೈಪೋಟಿ ಅಂತೆ. ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಆಫೀಸರ್ಗಳಿಗೆ ಎದುರಿಸೋದು, ಅಸೆಂಬ್ಲಿ ಇದೆಲ್ಲ ತಗೊಂಡು ಬರಲಿ ಮಾತಾಡೋಣ. ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಡಿ.ಕೆ. ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ದೇವರಾಜೇಗೌಡನ ಜೊತೆ ಯಾಕೆ ಮಾತಾಡೋದಪ್ಪ ನೀನು? ಡಿ.ಕೆ. ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿ ಇಡಬೇಕು ಇಟ್ಕೊಂಡಿದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ ನೆನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದ್ರು ಸ್ವಲ್ಪ ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎದುರ್ಸಕ ಹೇಳಿ. ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ. ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ. ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು.